ಇವತ್ತು ಈ ಕೊಲ್ಲಾಪುರದಮ್ಮ ದೇವಸ್ಥಾನದ ಊರೊಳಗಡೆ ಇರತಕ್ಕಂಥದ್ದನ್ನ ಜೀರ್ಣೋದ್ಧಾರ ಮತ್ತು ಇದಕ್ಕೆ ಪ್ರತಿಷ್ಠಾಪನೆ ಮಾಡಿ ಇವತ್ತು ಪ್ರಾರಂಭೋತ್ಸವವನ್ನು ಕೂಡ ತರಂದ್ರ ಹಮ್ಮಿಕೊಂಡಿದ್ದೀರಾ. ವಿಶೇಷವಾಗಿ ನಾನು ಈ ಒಂದು ಕಾರ್ಯಕ್ಕೆ ಸಹಕಾರ ನೀಡಿರ್ತಕ್ಕಂಥ ಸಹಾಯ ನೀಡಿರ್ತಕ್ಕಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಆಗಂತ ಸಂದರ್ಭದಲ್ಲಿ ಬಲಾಢ್ಯರನ್ನು ಎದುರಿಸಲಿಕ್ಕೆ ಆಗದಲ್ಲೇ ಇರ್ತಕ್ಕಂಥ ಸಂದರ್ಭದಲ್ಲಿ ಶಾಂತಿ ನೆಮ್ಮದಿ ಸಹಕಾರವನ್ನು ಬೇಡಿ ಹೋಗ್ತಕ್ಕಂಥದ್ದು ಈ ದೇವರ ಹತ್ರ ಜಾಸ್ತಿ. ಎಲ್ಲರೂ ಕೂಡ ನಿಸ್ಸಹಾಯಕರಾದಂಥ ಸಂದರ್ಭದಲ್ಲಿ ತಮ್ಮ ಅಳದನ್ನ ತೋಡ್ಕೊಳ್ಳಿಕ್ಕೆ ಸಿಕ್ಕಿರ್ತಕ್ಕಂಥ ಒಂದೇ ಒಂದು ವಸ್ತು ಅಂದ್ರೆ ನಾವು ಗುಡಿ ಗುರುತಿಸಿರ್ತಕ್ಕಂಥ ದೇವರು. ಆ ದೇವರು ನಮಗೆ ಎಲ್ಲೋ ಒಂದು ಕಡೆ ಅಲ್ಲೋಗಿ ಕೂತ್ಕೊಂಡು ಶಾಂತಿಯಿಂದ ಪ್ರಾರ್ಥನೆ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗ್ತಕ್ಕಂಥದ್ದು ಆಗುತ್ತೆ. ಎಲ್ಲ ಕಡೆಯೂ ಕೂಡ ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ವಿಶೇಷವಾಗಿ ಹೆಚ್ಚು ದೇವಸ್ಥಾನಗಳು ನಿರ್ಮಾಣ ಆಗ್ತಾ ಇದೆ. ನಮ್ಮ ಪರಂಪರೆ ಧರ್ಮ ನಮ್ದೆಲ್ಲೂ ಉಳಿಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ. ಹಿಂದೆ ತಾವೆಲ್ಲರೂ ಕೂಡ ನೋಡಿದಿರ, ಇತಿಹಾಸದಲ್ಲಿ ನೀವೆಲ್ಲ ಓದಿರ್ತೀರ, ಯಾವಾಗ ಅಧರ್ಮ ಈ ದೇಶದಲ್ಲಿ ತಾಂಡವಾಡುತ್ತೆ, ಬಲಾಢ್ಯರು ಜಾಸ್ತಿ ಆಗ್ತಾರೆ, ಆಗ ಅವರನ್ನ ನಿರ್ನಾಮ ಮಾಡಲಿಕ್ಕೆ ಎಲ್ಲೋ ದೇವರು ಹುಟ್ಟಿ ಬರ್ತಾನೆ ಅಂತಕ್ಕಂಥದ್ದನ್ನ ಇತಿಹಾಸ ಪುರಾಣಗಳಲ್ಲಿ ನಾವು ಓದಿರ್ತಕ್ಕಂಥದ್ದನ್ನ ಕೇಳಿದ್ವಿ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಅದು ಆಗ್ಬೋದೇನೋ ನನಗಂತೂ ಗೊತ್ತಿಲ್ಲ. ಆದರೆ ವಿಶೇಷವಾಗಿ ಎಲ್ಲರೂ ಕೂಡ ದೈವ ಭಕ್ತಿಯನ್ನ ಜಾಸ್ತಿ ಮಾಡ್ತಕ್ಕಂಥದ್ದನ್ನ ಕಂಡಿದ್ವಿ. ನಾನು ನಮ್ಮ ಕಡೆ ಸುಮಾರು ಸರಿ ಹೇಳಿದ್ವಿ, ನಾನು ದುಡಿದಿರೋದ್ರಿಗೆ ಸುಮಾರು 10-20% ನಾನು ದಾನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದೆ. ಅದರಲ್ಲಿ ದೇವರನ್ನ ಕಾಣ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತಾ ಇರ್ತಕ್ಕಂಥದ್ದು. ನೂತನ ದೇವಾಲಯ ಪ್ರಾರಂಭೋತ್ಸವದ ಈ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಬಹಳ ಆಸಕ್ತಿಯಿಂದ ಪ್ರೀತಿಯಿಂದ ನಿಮ್ಮನ್ನೆಲ್ಲ ನೋಡ್ಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ತಾಯಿಯ ದರ್ಶನ ಆಯ್ತು, 2 ಕಣ್ಣು ಸಾಲೋದಿಲ್ಲ ಆ ಕೊಲ್ಲಾಪುರದ ಮನ ನೋಡ್ಲಿಕ್ಕೆ. ನನ್ನ ಭಾಗ್ಯ. ಕಾಂಟ್ಯಾಕ್ಟ್ ಮಾಡ್ತಾ ಇದ್ದವರು ನೋಡಿ ವಿಧಿ ಹೆಂಗಿರುತ್ತೆ ಅನ್ನೋದಕ್ಕೆ, ಅವರ ಅಕಾಲದ ಮರಣ, ಗುರುಗಳ ಅಕಾಲದ ಮರಣ ನಂತರ ಆ ಪೀಠ ಅಧ್ಯಕ್ಷರಾದ್ರು. ಅವ್ರು ನಿತ್ಯ ಭಗವದ್ಗೀತೆಯನ್ನ ಪಾರಾಯಣ ಮತ್ತು ಉಪನ್ಯಾಸವನ್ನ ಮಾಡೋದನ್ನು ನಾನು ನೋಡಿದ್ದೇನೆ. ಇವತ್ತು ನಮ್ಮ ನಾಯಕರು, ನಮ್ಮ ಜನಾಂಗದ ನಾಯಕರು, ಅದೇ ರೀತಿ ನಮ್ಮ ಶ್ರೀಕಾಂತ್ ಅವರು ಸಹ ಒಳ್ಳೆ ಟೋನ್ ಇದೆ, ಒಳ್ಳೆಯ ಶಕ್ತಿ ಇದೆ. ಅವರು ಸ್ವಲ್ಪ ಜೋರಾಗಿ ಮಾತಾಡಿದ್ದಾರೆ. ಇದೆಲ್ಲ ನೀವೆಲ್ಲ ಕೇಳಿದ್ದೀರಿ. ಇದೇ ಒಂದು ಸಮಾರಂಭದಲ್ಲಿ ನನ್ನ ಆತ್ಮೀಯ ಜ್ಞಾಪಕಗಳು ಬರುತ್ತೆ. ಈ ಮಾತೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಜನಕ್ಕೆ, ನಮ್ಮ ಜನಾಂಗಕ್ಕೆ ಮುಂದುವರಿಯಲಿಕ್ಕೆ ತುಂಬ ರೋಡ್ಗಳಿದೆ, ರಸ್ತೆಗಳಿದೆ. ಆದರೆ ಆ ರಸ್ತೆಗಳನ್ನ ನಾವು ಉಪಯೋಗಿಸ್ಕೊಳ್ತಾ ಇಲ್ಲ. ಈಗಾಗಲೇ ಹಲವಾರು ನಾಯಕರೆಲ್ಲ ಹೇಳಿದ್ರು, ನಮ್ಮ ಜನಾಂಗ ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ಅತಿ ಮುಖ್ಯವಾದದ್ದು ನಮಗೆ ಬೇಕಾಗಿರೋದು ವಿದ್ಯಾರ್ಹತೆ, ಎಜುಕೇಷನ್. ಯಾವಾಗ ನಾವು ಶೈಕ್ಷಣಿಕವಾಗಿ ನಾವು ಮುಂದುವರಿತೀವಿ, ಆವತ್ತು ನಾವು ಎಲ್ಲ ಹಾದಿಯಲ್ಲೂ ಸಹ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಬಂಧುಗಳೇ, ತಮಗೆಲ್ಲ ಬಸವಣ್ಣವರ ತತ್ವವನ್ನ ನಿಜ ಜೀವನದಲ್ಲಿ ಆಚರಣೆ ಮಾಡುವಂತಹ ಒಬ್ಬ ಶ್ರಮ ಜೀವಿಗಳು ತಿಗಳ ಸಮಾಜದ ಎಲ್ಲ ಬಾಂಧವರು. ಹಾಗಾಗಿ ಶ್ರಮಿಕ ಜನಾಂಗದವರಾಗಿರುವಂತಹ ತಾವೆಲ್ಲರೂ ಕೂಡ ಅತ್ಯುತ್ತಮ ಕಾಯಕ ಜೀವಿಗಳು ಹಾಗೂ ಶ್ರೇಷ್ಠ ಕಾಯಕ ಜೀವಿಗಳಾಗಿದ್ದೀರಿ. ಒಂದು ಕಡೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳ್ತಾರೆ, ಎಲ್ಲಿ ಭಗವಂತನನ್ನು ನಾವು ಎಲ್ಲಿ ಕಾಣೋದು ಸೃಷ್ಟಿಯಲ್ಲಿ? ಎಷ್ಟೋ ಜನ ಸಾಧು ಸಂತರು ಹೇಳಿದ್ರು, ದೇವಸ್ಥಾನದಲ್ಲಿ ಕಾಣ್ತಾನೆ, ಗುರುಗಳಲ್ಲಿ ಕಾಣ್ತಾನೆ, ಹಾಗೂ ಸಕಲ ಚರಾಚರ ಪ್ರಪಂಚದಲ್ಲಿ ಕಾಣ್ತಾನ ಅಂತ ಎಲ್ಲರೂ ಹೇಳಿದ್ರು. ಆದ್ರೆ ತಿಗಳ ಸಮಾಜದ ಒಂದು ಧ್ಯೇಯವಾಕ್ಯ ಯಾವುದು? ಕಾಯಕವೇ ಕೈಲಾಸ. ರೈತನ ಬೆವರ ಹನಿಯಲ್ಲಿ ನಿಜವಾಗಿ ಆ ಪರಮಾತ್ಮ ಇದ್ದಾನೆ ಅನ್ನುವಂತಹ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡು ನಿತ್ಯ ಕಾಯಕ ಜೀವಿಗಳಾಗಿ ನಡೆಯುವಂತಹ ತಾವೆಲ್ಲರೂ ಕೂಡ ಬಹಳ ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನು ಜರುಗಿಸಿದ್ದೀರಿ. ಉತ್ತಮವಾಗಿ ಇದೇ ರೀತಿ ಸಂಘಟನೆ ಆಗಲಿ, ಅದಕ್ಕೆ ಎಲ್ಲ ಗುರುಗಳ ಆಶೀರ್ವಾದ ಇರಲಿ ಅಂತ ಕೋರಿ ನಾನು ಬ್ರಹ್ಮಗಳಿಂದ ಸೃಷ್ಟಿಯಾಗಿದೆ. ಒಂದು ಚಿಕ್ ಶಕ್ತಿ, ಒಂದು ಮಾಯಾಶಕ್ತಿ. ಆ ಚಿಕ್ ಶಕ್ತಿ ಮಾಯಾಶಕ್ತಿ ಕೂಡಿ ಈ ಜಗತ್ತು ಸೃಷ್ಟಿಯಾಗಿದೆ. ಅದೇ ಚಿಕ್ ಶಕ್ತಿನೇ ಶಿವ, ಮಾಯಾಶಕ್ತಿನೇ ಶಕ್ತಿ ರೂಪಿ ತಾಯಿ ಜಗದಂಬ. ಸಭೆಯಲ್ಲಿ ಅಲಂಕರಿಸಿ ಚೆನ್ನಾಗಿ ಕೂತ್ಕೊಂಡು ಈ ಸಭೆಯನ್ನ ಗೌರವ ತಂದು ಕೊಟ್ರೆ ಮಾತ್ರ ಈ ಸಭೆಗೆ ಗೌರವ ಸಿಗ್ತದೆ. ನೀವೆಲ್ಲರೂ ಪ್ರಸಾದಕ್ಕೆ ಪ್ರಾಧಾನ್ಯತೆ ನೀಡ್ತಾ ಇದ್ದೀರಿ.